ಶ್ರೀ ಗುರುದೇವದತ್ತ ಸಮಸ್ತ ವೀಕ್ಷಕರಿಗೆ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗಾ. ವೀಕ್ಷಕರೇ, ಸೌರವ್ಯೂಹದ ಕೆಂಪು ಗ್ರಹ, ದ ರೆಡ್ ಪ್ಲಾನೆಟ್ ಮಾರ್ಸ್, ಕುಜಗ್ರಹ, ಮಂಗಳ ಗ್ರಹ ತನ್ನ ರಾಶಿಯನ್ನು ಪರಿವರ್ತನೆ ಮಾಡ್ಕೊಳ್ತಾ ಇದೆ. ಯಾವ ದಿನ? ಜೂನ್ 20ರಂದು ಕುಜನ ರಾಶಿ ಪಲ್ಲಟ ಆಗ್ತಾ ಇದೆ. ಜೂನ್ 20ರಿಂದ ಆಗಸ್ಟ್ 2ರವರೆಗೂ ಕುಜ ತನ್ನ ಸ್ವಂತ ರಾಶಿಯಾದ ಮೇಷ ರಾಶಿಯನ್ನು ತೊರೆದು ಸುಖಕಾರಕ ಶುಕ್ರನ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಸಾಮಾನ್ಯವಾಗಿ ಕುಜ ಒಂದು ರಾಶಿಯಲ್ಲಿ 45 ದಿನ ಸಂಚಾರ ಮಾಡ್ತಾನೆ. ಈ ಬಾರಿ 43 ದಿನ ಇದೆ. ವೃಷಭದಲ್ಲಿ ಕುಜನ ಪ್ರವೇಶ ಕನ್ಯಾ ರಾಶಿಯ ಮೇಲೆ ಪ್ರಭಾವ. ವೃಷಭ ರಾಶಿ ಒಂದು ಸ್ಥಿರ ರಾಶಿ. ಇಟ್ ಇಸ್ ಎ ಫಿಕ್ಸ್ಡ್ ಸೈನ್, ಇಟ್ ಇಸ್ ಎ ಗ್ರೌಂಡೆಡ್ ಸೈನ್, ಇಟ್ ಇಸ್ ಎ ಫೆಮಿನೈನ್ ಸೈನ್, ಇಟ್ ಇಂಡಿಕೇಟ್ಸ್ ಅ ಲಕ್ಸುರಿ ಆ್ಯಂಡ್ ಎಂಜಾಯ್ಮೆಂಟ್. ಇಲ್ಲಿ ಸ್ತ್ರೀ ರಾಶಿಯಲ್ಲಿ ಕುಜನ ಪ್ರವೇಶ. ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇದ್ರೆ ಅಂತ ವೀಕ್ಷಕರು ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ವಿಡಿಯೋ ಮುಂದುವರಿಸೋಣ. ಕುಜ ಕನ್ಯಾ ರಾಶಿ 3ನೇ ಭಾವ ಮತ್ತು ರಂಧ್ರ ಭಾವದ ಅಧಿಪತಿ. ಪರಾಕ್ರಮ ಭಾವ ಮತ್ತು ರಂಧ್ರ ಭಾವ. ಕುಜನಿಗೆ ಇಲ್ಲಿ ಮಾರಕತೆ ಅಂತೂ ಇಲ್ಲ, ಬಾಧಕತೆನೂ ಇಲ್ಲ. ಆದರೆ ರಂಧ್ರಾಧಿಪತಿಯಾಗಿ ದುಸ್ಥಾನಾಧಿಪತಿ ಆಗುವುದು. ಜೂನ್ 20ರಿಂದ ಆಗಸ್ಟ್ 2, 43 ದಿನಗಳ ಅವಧಿಯವರೆಗೆ ಕುಜನ ಸಂಚಾರ ನಿಮ್ಮ ಭಾಗ್ಯ ಭಾವದಲ್ಲಿ ಇರಲಿದೆ. ಹೌಸ್ ಆಫ್ ಫಾರ್ಚೂನ್, ಭಾಗ್ಯ ಭಾವ. ಭಾಗ್ಯಭಾವದಲ್ಲಿ ಕುಜನ ಸಂಚಾರ ಶತ್ರುಗಳು ಪ್ರಬಲರಾಗುವರು. ಶತ್ರುಗಳ ಕಾಟ, ಶತ್ರುಗಳಿಂದ ಸಮಸ್ಯೆ ಆಗುವಂಥ ಒಂದು ಶತ್ರು ಭಯ, ಭಯಂಕರ ಶತ್ರು ಭಯ ನಿರ್ಮಾಣ ಮಾಡುತ್ತೆ. ಪ್ರಬಲ ಶತ್ರು ಭಯ. ಪೂರ್ವ ಜನ್ಮದ ಕೆಲವು ಶತ್ರುಗಳು ಬೆಳಕಿಗೆ ಬರುವರು. ಭಾಗ್ಯಭಾವದ ಕುಜ ಭಾಗ್ಯವನ್ನು ಬಂಧಿಸಲು ಪ್ರಯತ್ನಿಸುವನು. ಫಾರ್ಚೂನ್ ಲಾಕ್ಡ್, ಥರ್ಡ್ ಲಾರ್ಡ್ ಇನ್ 9th ಹೌಸ್. ಪರಾಕ್ರಮಾಧಿಪತಿ ಭಾಗ್ಯಭಾವದಲ್ಲಿ, ರಂಧ್ರಾಧಿಪತಿ ಭಾಗ್ಯಭಾವದಲ್ಲಿ. ಸಡನ್ ಚೇಂಜ್ ಇನ್ ಡೆಸ್ಟಿನಿ ಆರ್ ಫಾರ್ಚೂನ್. ಭಾಗ್ಯದಲ್ಲಿ ವಿಶೇಷವಾದ ಪರಿವರ್ತನೆಗಳು. ತಂದೆಯ ಆರೋಗ್ಯ ಸರಿ ಇರಲ್ಲ. ತಂದೆಗೆ ಮತ್ತು ಕನಿಷ್ಠ ಸೋದರ ಸೋದರಿಯರಿಗೆ ಈ ಸಂಚಾರ ಒಳ್ಳೆಯದಲ್ಲ, ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಇದರ ಜೊತೆ ನಿಮಗೆ ಉನ್ನತ ಶಿಕ್ಷಣದಲ್ಲಿ ಕುಜನಿಂದ ಅಷ್ಟು ಒಳ್ಳೆಯ ಫಲಗಳು ಸಿಗೋದಿಲ್ಲ. ಕೆಲವು ಅಡೆತಡೆಗಳು, ಕೆಲವು ಸಮಸ್ಯೆಗಳು ಎದುರಾಗ್ತವೆ. ಮಾರ್ಸ್ ಕ್ಯಾನ್ ಕ್ರಿಯೇಟ್ ಹರ್ಡಲ್ಸ್, ಗುಪ್ತ ಸಮಸ್ಯೆಗಳು ಬರ್ತವೆ. ಇದರ ಜೊತೆ ದೀರ್ಘ ಪ್ರವಾಸ, ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ನಲ್ಲಿಯೂ ಕೂಡ ಕುಜ ಕೆಲವು ಸಮಸ್ಯೆಗಳನ್ನು ನಿರ್ಮಾಣ ಮಾಡ್ತಾನೆ. ಕೆಲವು ವಸ್ತುಗಳು ಕಳ್ಳತನಕ್ಕೆ ಗುರಿ ಆಗ್ಬೋದು ಅಥವಾ ಅನಾರೋಗ್ಯ ಬರುತ್ತೆ ಟ್ರಾವೆಲಿಂಗ್ ಮಾಡುವಾಗ. ಕುಜ ಇಲ್ಲಿ ಆಧ್ಯಾತ್ಮಿಕ ಪ್ರವಾಸಗಳನ್ನು ಮಾಡಿಸ್ತಾನೆ. ಧಾರ್ಮಿಕ ಕ್ಷೇತ್ರಗಳು ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳ ಒಂದು ಪ್ರವಾಸ. 9th ಹೌಸ್ ಧರ್ಮ. ಇಲ್ಲಿ ನಿಮ್ಮ ಒಂದು ಪೆಂಡಿಂಗ್ ಕರ್ಮ ಏನಿದೆ, ಕುಜ ನಿರ್ಮಿತವಾಗಿದ್ದು ಅದು ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ತಂದೆಗೆ, ನಿಮ್ಮ ಗುರುಗಳಿಗೆ ಮತ್ತು ನಿಮ್ಮ ಬಾಸ್ ಇವರ ಜೊತೆ ರೋಟೇಟ್ ಆಗ್ತಾ ಇರುತ್ತೆ. ಸೊ ಅದನ್ನು ನೀವು ರಿಲೀಸ್ ಮಾಡಬೇಕು. ಅದನ್ನು ಫ್ರೀ ವಿಲ್ ಕರ್ಮದಲ್ಲಿ ಕನ್ವರ್ಟ್ ಮಾಡಬೇಕು. ಸಡನ್ ಟ್ರಾವೆಲ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಪ್ಲ್ಯಾನ್ ಇರಲ್ಲ, ಅನ್ಪ್ಲ್ಯಾನಡ್ ಟ್ರಾವೆಲ್ಸ್. ಈಗ ನೀವು ತಂದೆ ಗುರು ಇವರನ್ನ ಅಪ್ರಿಷಿಯೇಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯು ಕ್ಯಾನಾಟ್ ಕನ್ವಿನ್ಸ್ ಅಂಡ್ ಯು ಕ್ಯಾನಾಟ್ ಅಪ್ರಿಷಿಯೇಟ್ ದೆಮ್. ಇನ್ನು ದೃಷ್ಟಿ ವ್ಯಯಭಾವಕ್ಕೆ ಬಂದಾಗ ಲಾಸ್ ಡ್ಯೂ ಟು ಟ್ರಾವೆಲಿಂಗ್. ಆದರೆ ಮೆಂಟಲ್ ರಿಲ್ಯಾಕ್ಸ್ ಸಿಗುತ್ತೆ ಟ್ರಾವೆಲಿಂಗ್ನಲ್ಲಿ. ಮಾರ್ಸ್ ವಿಲ್ ಮೇಕ್ ಯು ಮೋರ್ ರಿಲಿಜಿಯಸ್ ಆ್ಯಂಡ್ ಸ್ಪಿರಿಚುವಲ್. 3ನೇ ಭಾವಕ್ಕೆ ದೃಷ್ಟಿ ಬಂದಾಗ ಸಿಬ್ಲಿಂಗ್ಸ್ಗಳ ಜೊತೆ, ನೆರೆಹೊರೆಯವರ ಜೊತೆ ಒಂದು ಹೊಂದಾಣಿಕೆ ಕೊಡುತ್ತೆ. ಅವ್ರ ಜೊತೆ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ಕೂಡ ಬರ್ಬೋದು. ಕೆಲವು ವಾದ ವಿವಾದಗಳು ಬರ್ಬೋದು. ಅವರು ನಿಮ್ಮ ಜೊತೆ ಬುಸುಗುಡ್ಬೋದು ಸರ್ಪದಂತೆ. ಕೆಲವು ಬಾರ್ಡರ್ ಇಶ್ಯೂಸ್ ಆರ್ ಸಮ್ ಸಿಬ್ಲಿಂಗ್ಸ್ ಇಶ್ಯೂಸ್ ಬರ್ಬೋದು. ಹೆಲ್ತ್ ಇಶ್ಯೂಸ್ ಟು ದ ಸಿಬ್ಲಿಂಗ್ಸ್, ಅವನಿಗೂ ಕೂಡ ಒಳ್ಳೆಯದಲ್ಲ ಅವರಿಗೆ. ಸುಖ ಭಾವಕ್ಕೆ ಬಂದಾಗ ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಇಂಪೇಷನ್ಸ್ ಇದ್ರೂ ಕೂಡ ನಂತರ ಪೇಷನ್ಸ್ ಬರುತ್ತೆ. ಇದರ ಜೊತೆ ಆರಂಭದಲ್ಲಿ ಮೆಂಟಲ್ ಪೀಸ್ ಇರಲ್ಲ, ಕೊನೆಗೆ ಬರ್ತಾ ಇರುತ್ತೆ. ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಆ್ಯಂಗರ್. ಪೇಷನ್ಸ್ನಿಂದ ಇರಬೇಕು ಮನೆಯಲ್ಲಿ. ಸಡನ್ ಅಪ್ ಆ್ಯಂಡ್ ಡೌನ್ ಲಕ್ ಫ್ಯಾಕ್ಟ್ರಲ್ಲಿ ಇರುತ್ತೆ.
ಇನ್ನು ನೆಕ್ನಲ್ಲಿ ಪೇನ್ಗಳು ಬರ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವ.